ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕತೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತೇನು ಸ್ಪೆಷಲ್ ಅಂತ ಇವಾಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ನಾನು ಊರಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಅಂತ ನಾನು ಬಸ್ಸಲ್ಲಿ ಊರಿಗೆ ಹೋಗ್ತಾ ಇದ್ದೆ. ಯಾಕಂದರೆ ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ. ಕೆಲಸ ಮುಗಿಸಿ ಹೊಡೋಷ್ಟರಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಒಂದು 6 o'clock ಆಗಿಬಿಟ್ಟಿತ್ತು. 6 o'clock ನಾನು ಜಾಲಹಳ್ಳಿ ಕ್ರಾಸಿಗೆ ರೀಚ್ ಆದೆ. ನೋಡಿ ಮೂನ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ಪಿಂಕ್ ಫ್ಲವರ್ ಬ್ಯಾಂಗ್ಳೂರ್ ಫುಲ್ ಸರೌಂಡಿಂಗ್ಸ್ ಅದೇ ವೈಬ್ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ಇವರಿಬ್ಬರು ಪೊಲೀಸು. ಒಬ್ಬರು ನನ್ನ ಜೊತೆ ಬಂದರು, ಇನ್ನೊಬ್ಬರು ನನ್ನ ಜೊತೆ ಬರಲಿಲ್ಲ. ನನಗೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಪರಿಚಯ ಆಗಿದ್ದು. ಆ್ಯಂಡ್ ಬಸ್ ತುಂಬ ರಶ್ ಇತ್ತು. ಪಾಪ ಅವ್ರು ನನ್ನ ಕೂರಿಸಿ ಅಲ್ಲೇ ಅವರು ಕುಣಿಗಲಲ್ಲಿ ಇಳ್ಕೊಂಡ್ರು. ಅವರು ಕೂತ್ಕೊಳ್ಳಿಲ್ಲ ಪಾಪ, ನನಗೋಸ್ಕರ ಸೀಟೆಲ್ಲ ಬಿಡಿಸಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಆ್ಯಂಡ್ ಅಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಬಟ್ ನಾನೇನು ಅಲ್ಲಿ ತಗೊಳ್ಳಿಲ್ಲ. ಸುಮ್ಮನೆ ಹೊರಗಡೆ ಬಂದು ವಾಕಿಂಗ್ ಮಾಡಿಕೊಂಡು ನಿಂತ್ಕೊಂಡಿದ್ದೆ. ಮನೆಗೆ ಹೋದ್ಮೇಲೆ ಏನಾದರೂ ತಿನ್ನೋಣ ಅಂತ ಸುಮ್ಮನೆ ಆಗಿದೆ. ಏನಾದರೂ ಚಿಪ್ಸ್ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಸುಮ್ಮನೆ ಆದೆ. ಮತ್ತೆ ಬಂದು ಸೀಟ್ ಹತ್ರ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ ಮೂನ್ ಮತ್ತು ಏರಿಯಾ ಎಲ್ಲ. ಆ್ಯಂಡ್ ಚನ್ನರಾಯಪಟ್ಟಣ ರೀಚ್ ಆದೆ. ಚನ್ನರಾಯಪಟ್ಟಣ ರೀಚ್ ಆದಮೇಲೆ ತುಂಬ ಅಂದರೆ ತುಂಬ ಜನ ಇದ್ದರು. ಬಟ್ ಸ್ಟಿಲ್ ಒಂದು ಬಸ್ ಕೂಡ ಬರ್ತಾ ಇರಲಿಲ್ಲ. ಎಷ್ಟೊತ್ತು, ಐ ಥಿಂಕ್ 1.5 hour 1 hour ವೇಟ್ ಮಾಡಿದ್ವಿ. ಅಲ್ಲಿ ಈವೆಂಟಲ್ಲಿ ಕೆಲಸ ಮಾಡೋರು ಸಿಕ್ಕಿದ್ರು. ಅವರು ಕೂಡ 3 ಜನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ನನಗೆ ನಮ್ಮ ಅಪ್ಪ ಪಿಕ್ ಮಾಡಬೇಕಿತ್ತು, ಅವ್ರಿಗೆ ಅವ್ರ ಹಸ್ಬೆಂಡ್ಸ್ ಪಿಕ್ ಮಾಡಬೇಕಿತ್ತು. ಅದಕ್ಕೆ ಅವ್ರು ಬೈತಾರೆ ಅಂತ ಇಬ್ಬರು ಭಯ ಪಟ್ಕೊಂಡಿದ್ವಿ. ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತಲ್ಲ. ಬಟ್ ನಾವೇನು ಮಾಡೋಕ್ಕಾಗುತ್ತೆ, ಬಸ್ ಕೂಡ ಬರ್ತಾ ಇರಲಿಲ್ಲ. 1.5 hour ಆದ್ರೂ ಬಸ್ ಬರ್ತಾನೆ ಇರಲಿಲ್ಲ. ಫೈನಲಿ ಒಂದು ಬಸ್ ಸಿಕ್ತು. ಆಮೇಲೆ ನನ್ನ ಅಪ್ಪ ಬಂದು ಕರ್ಕೊಂಡು ಹೋದರು ನನಗೆ ಮನೆಗೆ. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು 3 ಜನನೂ. ಯಾಕಂತಂದರೆ ನಾನು 1 hour ವೇಟ್ ಮಾಡ್ತಾ ಇದ್ದೀನಿ, ನಾನು ಊಟ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ನಾನು ಈವೆಂಟಿಂದ ದೋಸೆ ತರ್ತಿದ್ದೆ ನಿಮಗೋಸ್ಕರ ಅಂತ. ಬಟ್ ಸ್ಟಿಲ್ ಅಷ್ಟು ಸಾಕು, ಅವ್ರು ಹಂಗೆ ಹೇಳಿದೆ, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇದೇ ನಮ್ಮ ಅಜ್ಜಿ ಮನೆ. ನೋಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ಪೂಜೆ ಮಾಡೋದಕ್ಕೆ. ಇವರಿಬ್ಬರು ಪೂಜೆ ಮಾಡೋಕ್ಕೆ ಐನಾರು ಬಂದಿದ್ದು. ಆ್ಯಂಡ್ ಈ ಕುಂಬಳಕಾಯಲ್ಲಿ ದಾರ ಕಟ್ತಿದ್ರಲ್ಲ, ಅವರಂತೂ ತುಂಬ ಫನ್ನಿ. ಯಾವಾಗೂ ಸ್ಪಂದನ ನೀನು ನನ್ನ ಕಣ್ಣು ಎದುರುಗಡೆನೇ ಇರು, ಅವಾಗೆ ನಾನು ಬೇಗ ಬೇಗ ಪೂಜೆ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು ನೀನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆ್ಯಂಡ್ ಈ ಥರ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ನೀವೇ ನೋಡಿ. ಆಮೇಲೆ ನಮ್ಮತ್ತೆ ಬಂದರು. ಇವರೇ ನಮ್ಮತ್ತೆ, ಗ್ರೀನ್ ಕಲರ್ ಚೂಡಿದಾರ್ ಹಾಕಿರೋರು. ಆ್ಯಂಡ್ ಗಂಗೆ ಪೂಜೆ ಮಾಡೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ರು. ಅಲ್ಲಿ ಪೂಜೆ ಮಾಡ್ತಿದ್ದಾರೆ ನೋಡಿ. ನಮ್ಮ ಅಜ್ಜಿಗಂತೂ ಟೆನ್ಷನ್ನು, ಎಲ್ಲಿ ಏನು ಐಟಮ್ಸ್ ಇಟ್ಟಿದ್ದಾರೋ ಏನೋ ಅಂತ. ಇಲ್ಲಿ ನೋಡಿ, ಕರು ಮತ್ತು ಹಸುನ ಮನೆ ಒಳಗಡೆ ಕರ್ಕೊಬರ್ಬೇಕಲ್ವಾ. ಇದಂತೂ ನಾನು ಜೋಕ್ ಹಾಕೋದೇ ಬೇಡ, ಅದಂತೂ ತುಂಬ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಆಡ್ತಿತ್ತು ಕರು. ಅವ್ರು ಬರುವಾಗ ನೀವೇ ನೋಡಿ, ಕರ್ಕೊಂಡು ಇಲ್ಲಿವರೆಗೂ ಬರೋವರೆಗೂ ಅದೇ ಡ್ಯಾನ್ಸ್. ಅದು ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಯಾಕಂದರೆ ಅದ್ರ ಅಮ್ಮ ಬರಲಿ ಅಂತನೇನೋ ಪ್ರಾಬಬ್ಲಿ, ನಂಗೆ ಗೊತ್ತಿಲ್ಲ. ನೋಡಿ, ಈ ಥರ ಗಂಗೆ ಪೂಜೆ ಅಲ್ಲೊಂದು ಸರಿ ಮಾಡಿ ಆಮೇಲೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಗಂಗೆ ಪೂಜೆ ಮಾಡ್ತಾ ಇರೋದು.
दीप महालक्ष्मी देवताभ्यो नमः उद्गड्डी कर्पूर कर्पूर दीप महालक्ष्मी देवता समस्ताक्षेद्वारा श्री परमेश्वर प्रीत्यर्थम अस्मिन् दिवसे विशेषेण अस्य यजमानस्य गोत्रोद्भवस्य शुक्र गोत्रोद्भवस्य नामक्षत्रे नमराशो जातो जातस्य सह कुटुम्बानां क्षेमस्थैर्यं वीर्य आरोग्य ऐश्वर्य वृद्ध्यर्थं दिने दिने धनकनक सौलभ्य वृद्ध्यर्थम् अस्मिन् दिवसे विशेषेण नूतन गृहप्रवेश अंगभूतानां गंगा भागीरथी समेत महागणपति देवता पूजांच करिष्ये महागणपति समेत गंगा भागीरथी देवता पूजांच करिष्ये गणपति मेलಕ್ಕೆ ನೈಟು ನನಗೋಸ್ಕರ ನಮ್ಮಪ್ಪ ಕಾರಲ್ಲೇ ವೇಟ್ ಮಾಡಿಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿದ್ರು. ಬರೋಷ್ಟರಲ್ಲೇ 12:30 ಆಗಿಬಿಟ್ಟಿತ್ತು. ಯಾಕಂದರೆ ಬಸ್ ಬರೋದು ತುಂಬ ಲೇಟ್ ಆಯಿತು, ಬಸ್ಸೇ ಇರಲಿಲ್ಲ. ಅಲ್ಲಿಂದ ನಾನು ಮಾರ್ನಿಂಗ್ 6 ಹಾಗೆ ಎದ್ದು ಬೇಗ ರೆಡಿಯಾಗಿ ಅಜ್ಜಿ ಮನೆಗೆ ಬಂದೆ. ರಂಗೋಲಿ ಯಾರೂ ಬಿಡಿಸಿರಲಿಲ್ಲ, ಚಿಕ್ಕದಾಗಿ ರಂಗೋಲಿ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೆ. ಆಚಮನಾಂತಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಎಳ್ಳುಂಡಿಗೆ ನೈವೇದ್ಯ ಮಾಡ್ರಮ್ಮ. ಓಂ ವಿಶ್ವಾಮಿತ್ರ ಋಷಿ ಒಂದು ಹೂವ ತೊಗೊಳ್ಳಿ ಬಗೆಗಾರ ಒಂದು ಹೂವ ತೊಗೊಂಡು ನೀರು ಎದ್ಕೊಂಡು ಆ ಎಳ್ಳುಂಡಿಗೆ ನೈವೇದ್ಯ ಮಾಡಿ. ಓಂ ವಿಶ್ವಾಮಿತ್ರ ಋಷಿ ನುಡಿ ಪಾನೀಯಂ ಸತ್ಯಾಮಿ ಹಸ್ತಪಕ್ಷಾಂ ಸತ್ಯಾಮಿ ಪಾದಪಕ್ಷಾಂ ಸತ್ಯಾಮಿ ಮುಖೆ ಪುನರಾಚಮನೀಯಂ ಆಚ ವಿಳೆದರ ತುದಿ ನೋಡಿರಮ್ಮ. ಉಗಿ ಫಲ ತಾಂಬೂಲಂ ಪ್ರತಿಹ್ಯತಾಂ ಸುವರ್ಣ ಪುಷ್ಪ ದುಡ್ಡಿ ನೀರಾಕ್ತಮ್ಮ. ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಆವಾಹಿತ ಶ್ರೀಮಾತ್ರೋ ಓಂ ಹಿರಣ್ಯಪಾತ್ರೋ ಪೂರ್ಣಂ ದದಾತಿ ಮಧುವ್ಯೋದಾಮಿತಿ ಏಕದಾ ಬ್ರಹ್ಮಣ ಉಪಾರತಿ ಏಕದೈವ ಯಜಮಾನ ಆಯುಷ್ಯೇಂದ್ರೋ ದಧಾತಿ. ಆವಾಹಿತ ಶ್ರೀಮನ್ ಮಹಾಗಣಾಧಿಪತಿ ನಮಃ. ವೇದೋಕ್ತ ಕರ್ಪೂರ ಮಂಗಳ ನೀರಾಜರಂ ದರ್ಶಿ. ಅಕ್ಷತೆ ನೋಡಿ ಬಿಳಿ ಹೂವನ ಇವ್ರಿಗೊಂದು ಕೆಂಪು ಹೂವು ಕೊಡಿ, ನಿಮ್ಮ ಹತ್ತಿಗೆ ನೀವು ಬಿಳಿ ಹೂವು ಮುಕ್ಕೊಡಿ. ಓಂ ಯಾ ಫಲ ನೀರ್ಯಾಯ ಫಲಾಯ ಪುಷ್ಪಾಯ ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾನೋ ಮುಂಚನ್ ತಜ್ಞೇನ ಸಹ. ಆಕರ್ಷಣ ಮೇಲಾಕಿ ಭವ್ಯ ಅವರೇ. ಗಂಗಾ ಭಾಗೀರಥಿ ದೇವತಾ ಭ್ಯೋ ನಮಃ. ಗಂಗಾ ಭಾಗೀರಥಿ ದೇವತಾ ಭ್ಯೋ ನಮಃ. ವಸ್ತ್ರೇಪಿ ವಸ್ತ್ರಯುಗ್ಮಂ ಸಮರ್ಪಯಾಮಿ. ವಸ್ತ್ರೇಪಿ ವಸ್ತ್ರೇ ತೋಳಿ ಒಂಚೂರು ಅದಕ್ಕೆ ವಿಭೂತಿ ಕಟ್ಟಿ ನೋಡಿದೆ. ನಿತ್ಯ ಪುಷ್ಟಾಂ ಕರೀಷಿಣಿಂ ಈಶ್ವರಿಂ ಸರ್ವಭೂತಾನಾಂ ತ್ವಾಮಿಹೋ ಪಪ್ಪಯೇಶಿಯಂ. ಅಡುಗೆ ಮಾಡೋಕ್ಕೆ ಏನೇನೆಲ್ಲ ಪ್ರಿಪೇರ್ ಮಾಡಬೇಕು ಅದನ್ನು ಅವ್ರು ಮಾಡ್ಕೊತಾ ಇದ್ರು. ಗಂಗಾ ಭಾಗೀರಥಿ ದೇವತಾ ಭ್ಯೋ ನಮಃ. ಹರಿದ್ರಾದಿ ಕುಂಕುಮ ಮನೋಹರಯಾಮಿ. ಉಗಿ ಫಲ ಯಾವ್ದಾರು ಬಿಟ್ಟಿದ್ರೆ ತುದಿ ಮುರಿದು ಉಗಿ ಫಲ ತಾಂಬೋಲಿ ಯಾವ್ದಾರು ಒಂದು ಮುರಿದು ಸಾಕು. ಏಕತಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಷ್ಯೇಂದ್ರೋ ಭಾಸ್ಕರಂಗೆ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದಿವಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಓಂ ಭಾಸ್ಕರಾಯ ವಿದ್ಮಹೇ ಮಹಾದಾಂ ಧಾರಯಾಮಿ. ಎಲ್ಲ ಪೂಜೆ ಮಾಡ್ತಾ ಇರಬೇಕಾದ್ರೆ ನಮ್ಮಮ್ಮ ನೋಡಿ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ರು. ಅವ್ರು ಪೂಜೆ ಮಾಡಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸೋಣ ನಾವಿಲ್ಲಿ ದೇವಸ್ಥಾನದಲ್ಲಿ ಅಂತ. ಇವತ್ತು ಮನೆ ಪೂಜೆ ಮಾಡ್ತಿದ್ದೀವಲ್ಲ ಅದಕ್ಕೆ. ಇವನು ನಮ್ಮ ಅಜ್ಜಿ ಫೇವ್ರೇಟ್ ಅಂತೆ. ಯಾವಾಗೂ ನಮ್ಮ ಅಜ್ಜಿ ಒಬ್ಬರೇ ಇರ್ತಾರೆ ಊರಲ್ಲಿ. ಸೊ ಆವಾಗ ಇವನು ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ಯಾವಾಗೂ ಬರ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ರು. ಅಲಂಕಾರಾರ್ಥ ಅಕ್ಷತಾಂ ಸಮರ್ಪಯಾಮಿ. ಮಲ್ಲಿಕಾದಿನಿ ಸುಗಂಧಿನಿ ಮಾಲ್ಯಾದಿನಿ ವೈಭವಾಸ್ತ್ರ ಯುಗ್ಮಂ ಸಮರ್ಪಯಾಮಿ. ವಸ್ತ್ರಯುಗ್ಮೋ ಸಾರಿ ಒಂಚೂರು ಆ ಕಡೆ ನೋಡ್ರಿ. ಆ ಫೋಟೋಗ್ರಾಫರ್ ಏನು ಹೇಳಲ್ಲ. ನಿತ್ಯಂ ಒಂದು ಬಾಳೆಹಣ್ಣು ಇದು ಕರ್ಪೂರ. ಗೋಮಾತೃ ದೇವತಾಭ್ಯೋ ನಮಃ. ಧೂಪಮಾಘ್ರಾಪಯಾಮಿ. ಅಮ್ಮ ಅಕ್ಷತೆನ ಗೋವಿಂದ ನನಗೆ ಆಮೇಲೆ ಹೇಳಿದ್ರು ನೋಡಿ, ಸಾಕಿರೋರು ಇರ್ತಾರಲ್ಲ ಕರುನ, ಅವ್ರು ಬಂದು ಹಿಡ್ಕೊಂಡ್ರೇನೆ ಅದು ಕಾಮಾಗಿರೋದು, ಸೈಲೆಂಟ್ ಆಗಿರೋದು ಅಂತ. ಅದಕ್ಕೆ ಅದು ಹಾಗೆ ಜಂಪ್ ಮಾಡ್ತಿತ್ತು ಅಂತ ಹೇಳಿದ್ರು. ಆಮೇಲೆ ಅದು ಕರು ಅಲ್ವಾ, ಇನ್ನೂ ಹೊರಗಡೆ ಬಿಟ್ಟಿಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಅದು ಹಂಗೆ ಮಾಡ್ತಿರ್ಬೋದೇನೋ, ಗೊತ್ತಿಲ್ಲ ನನಗೂ.
నేను కష్టపడి అంటే ಅಂಬೇಡ್ಕರ್ ನಾನು ಹೇಳಪ್ಪ ಹೇಳು 11 20 ನೋಡ್ಕೊ ಕ್ಲೀನಾಗಿ ಗೃಹ ಪ್ರವೇಶ ಮನೆಗೆ ಬಂದು ನೋಡಬೇಕು 11 ಬೇಡ ಬಿಡಲ್ಲ ಬಾ ಎಲ್ಲ ಇಟ್ಟಿತ್ತು ಅದು ನೀನು ಎತ್ತಿಗೆ ಹಾಕೊಂಡು ಗಂಟು ತೆಗೆದುಕೊಳ್ಳಿ ನೀನು ಮಧ್ಯೆ ಇದು ಮಾಡ್ಕೋಬೋದು ಹಾಲು ಕೊಡುತ್ತಾ ಹಸು ಹಾಲಿನ ಪಾತ್ರೆ ಅಲ್ಲಿ ಸ್ಟವ್ ಇದೆಯಮ್ಮ ರೆಡಿ ಇದೆಯಾ ಅಲ್ಲ ಒಟ್ಟಾರೆ ಇದೆಯಾ ಸಿಲಿಂಡರ್ ಸ್ಟವ್ ಎಲ್ಲ ಇದೆಯಾ ಆಯ್ತಮ್ಮ ಕಟ್ಕೊಳಕ್ಕಾರೆ ಕಟ್ಕೋ ಲಕ್ಷ್ಮೀ ಪದಯೇ ಲಕ್ಷ್ಮೀ ಪದಯೇ ಯುಗಂ ಸ್ಮರಾಮಿ ಇಟ್ಕೊಂಡು ಕೈಲೇ ಹಿಡ್ಕೊಬಿಟ್ಟು ಕೈಲೇ ಹಿಡ್ಕೊಳಮ್ಮ ಕೈಲೇ ಹಿಡ್ಕೊಳ್ಳೋ ಏನು ಚಿಂತೆ ಆಯ್ತಾ ನೀವೆಲ್ಲ ಒಂಚೂರು ಆಯ್ತಾ ಹಸುಕರು ಬಂದ್ರಪ್ಪ ಹೊಡ್ಕೊಂಬರ್ರಪ್ಪ ಹೊಸ ಕರ್ಕೊಂಡು ಒಳಿಕೆ ಅಲ್ಲಿ ಚೀಲ ಹಾಸಿತಾ ಮುಂದೆ ಬನ್ನಿ ಈ ಕಡೆ ಬನ್ನಿ ಅಲ್ಲಿ ಅಲ್ಲೇ ನಿಂತ್ಕೊಳ್ಳಿ ಹಸು ಹಿಂದಿಗೆ ನಿಂತ್ಕೊಳ್ಳಿ ಎಲ್ಲರೂ ಗೌಡ್ರ ಅಲ್ಲೇ ನಿಂತ್ಕೊಳ್ಳಿ ಅಲ್ಲಿಗಲ್ಲ ಇದೇ ಮನೆ ಚೀಲ ಹಾಸುತ್ತೆ ಇನ್ನೊಂದೆರಡ ಅಲ್ಲೇ ನಿಂತ್ಕೊಳ್ಳಿ ಎಲ್ಲರೂ ಹಂಗೆ ನಿಂತ್ಕೊಳ್ಳಿ ಪುಟ ಬಾರ ಈ ಕಡೆ ಫೋಟೋ ತೆಗಿಬಿಡಿ ಎಲ್ಲಾರು ಈ ಪಕ್ಕ ಎಲ್ಲಾರು ತೆಗಿ ಸ್ಪಂದನ ತೆಗೆದ್ಬಿಟ್ಟು ನನಗೆ ವಾಟ್ಸಪ್ ಮಾಡೋಣ ಆಯ್ತೇನಮ್ಮ ಅಮ್ಮ ಬಂದ್ರಮ್ಮ ಅದೊಂಚೂರು ಮಂಗಳಾರತಿ ಮಾಡಿ 1 ನಿಮಿಷ ಹಂಗೆ ನೀನು ತೆಗಿತಿದ್ಯಾ ಏನು ಜಿನ್ಗೆ ತೆಗಿತಾ ಇದೆಯಾ ಒಳಿಕಾಕು ಚೆನ್ನಾಗಿ ಬರುತ್ತೆ ಇದು ಒಳಗಡೆ ಹಾಕು ಮಾಡ್ಬಿಟ್ಟು ದೀಪ ಇಲ್ಲಿ ಇಟ್ಬಿಟ್ಟು ನೀರು ಅಡ್ಡಾಡೋ ಚೆಲ್ಲಮ್ಮ ಒಂದು ಹಾಡು ಹೇಳಮ್ಮ ಸ್ಪಂದನ ಒಂದು ಹಾಡು ಹೇಳು ಬಿಡಿಸಿ ಬೇಡ ಬೇಡ ಅಲ್ಲಿ ಇಟ್ಕೊಳ್ಳಿ ಎಲ್ಲರೂ ಇಲ್ಲಿಂದ ಒಟ್ಟಿಗೆ ಹಂಗೆ ಸುಮ್ಮನೆ ಮಾಡಿಬಿಟ್ಟು ದೀಪ ಇಲ್ಲಿ ಹಾಗೆ ಹಾಂ ದೀಪ ಇಲ್ಲಿ ಇಟ್ಬಿಟ್ಟು ನೀರು ಹಿಂಗೆ ಅಡ್ಡ ಚೆಲ್ಲರ ದೀಪ ಕಡೆಗಿರಿ ಸರ್ ಆ ಫೋಟೋನ ಯಾರು ಕೊಟ್ಬಿಟ್ಟು ಬನ್ನಿ ಸರ್ ಇಲ್ಲಿ ಅಮ್ಮ ಇಲ್ಲಿ ಕೊಡಿ ದೀಪ ಇದು ಇಡಿ ಅಲ್ಲೇ ಇಟ್ಬಿಡಿ ನೀರು ಅಡ್ಡ ಚೆಲ್ಲಿಂದ ಆಗೋದು ಚೆಲ್ಬಿಡಿ ಹಾಗೆ ತಗೊಳ್ಳಿ ಸರ್ ನೀವು ಆ ಫೋಟೋ ಆಯ್ತಾ ಬನ್ನಿ ಒಂದು ವಾರ ಹೋಗಿ ಭಾಗ್ಯಮ್ಮ ಹೊರಗಡೆ ಹೋಗಿ ನಿಮ್ಮ ಮುಂದೆ ಯಾರು ಹೊರಗಡೆ ಬಿಟ್ಟರು ದ್ವಾರ ಮಹಾಲಕ್ಷ್ಮಿ ಅಮ್ಮ ಕೂತ್ಕೊಳ್ಳಮ್ಮ ದ್ವಾರ ಮಹಾಲಕ್ಷ್ಮಿ ಸಮಸ್ತ ದುರಿತ ಕ್ಷೇತ್ರದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಿನ್ ದಿವಸೆ ವಿಶೇಷಣ ನೂತನ ಗೃಹ ಪ್ರವೇಶ ಭೂತಾನಾಂ ದ್ವಾರ ಮಹಾಲಕ್ಷ್ಮಿ ಪೂಜಾಂಚ ಕರಿಷ್ಯೇಭ್ಯೋ ನಮಃ ದ್ವಾರ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಹರಿದ್ರಾದಿ ಕುಂಕುಮ ಅಶ್ವಗುಂಗಣಮ ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ದ್ವಾರ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಹರಿದ್ರಾದಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಸಿಂಧೂರ ಕುಂಕುಮಚೂರ್ಣಂ ಸಮರ್ಪಯಾಮಿ ಓಂ ದ್ವಾರ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ದ್ವಾರ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಓಂ ಇವರು ಸಂತೋಷ್ ಅಣ್ಣನ ವೈಫು ಅದು ಅವ್ರ ಮಗ आचमनीयं समर्पयामि पूगी फलतांबूलं नितां सुमन पुष्प दक्षिणां समर्पयामि कर्पूरचूर्णम श्री द्वार महालक्ष्मी देवताभ्यो नमः हरिद्रादि कुंकुमचूर्णं समर्पयामि ओम मीडियम सर बन्नी सर ಕೂತ್ಕೊಳ್ಳಿ ಆ ಓದಿಗೆ ಕರ್ಪೂರದಿಂದ ಕಿಡಿ
ಹಿಂದೆ ಹಿಂದೆ ಗಿಡಿ ಆ ಕಡೆ ಗಿಡಿ ಬೇರೆ ಕ್ರಮ ಜಗಳ ಮೇಲಕ್ಕೆ ಸರ್ ಬನ್ನಿ ಸರ್ ಕೂತ್ಕೊ ಬನ್ನಿ. ಇಂದ್ರಶ್ಚ ರಾಷ್ಟ್ರಂ ಧಾರಯಂತುರ್ವಂ ಆನಂದವಂತೆ ರಾಜವರುಣೋ ಧ್ರುವಂತೋ ಇಂದ್ರಶ್ಚ ಧ್ರುವಂತೋ ಬೃಹಸ್ಪತಿಃ ಧ್ರುವಂತೋ ಇಂದ್ರಶ್ಚ ರಾಷ್ಟ್ರಂ ಧಾರಯಂತು ಧ್ರುವಂ. तस्मारंगमोम आपो जनयात जनः आपो जनयात देवताभ्यो नमः द्वारमः प्रवेश सर प्रवेश ನೀವೆಲ್ಲರೂ ಬರಬೇಡಿ. ಕಾಲ್ ಕರಿಯರು ಸೊಸೆನೇ ಕರಿಬೇಕಲ್ಲ, ಸೊಸೆ ಬರಂಗಿಲ್ಲ ಇವಾಗ ಬೇರೆ ಹೊಸ ಓನರ್. ಆಕ್ಚುಲಿ ನೀವೇ ಬರಂಗಿಲ್ಲ, ನಾನು ಹೇಳ್ತೇನೆ ನೀವು ಬರಬೇಡಿ ಅಂತ. ನೀವು ಬರಂಗಿಲ್ಲ, ನಿಮ್ಮ ಸೊಸೆ ಕಾಲ್ ಕರಿಯಲ್ಲ ಈಗ ಕರಿ ಕೊಡ್ರಿ ಅದು ಬಿಡಿ. ಅದನ್ನ ಹಸು ಓನರು ಕರುನ ಇಟ್ಕೊಂಡಿರೋ ಕಾರಣ ಪಾಪ ಇನ್ನೊಬ್ರು ಐನಾರೇ ಹಾಲು ಕರೆದ್ರು. ಆಯ್ತಷ್ಟೇ ಬಂತ ಒಂದು ಅರ್ಧ ಕ್ಲಾಸ್ ಅಷ್ಟೇ. ಭಾಗ್ಯಮಾರು ಸಿಲಿಂಡರ್ ತರಿಸ್ಬೇಕು ಅಂದ್ರೆ ದೇವಾನ್ ದೇವತೆಗಳಿಗೆಲ್ಲ ಅವ್ನು ತೊಂದರೆ ಕೊಡ್ತಾನೆ, ಋಷಿ ಮುನಿಗಳಿಗೆಲ್ಲ ತೊಂದರೆನ ಕೊಡ್ತಿರ್ತಾನೆ. ಆ ಋಷಿ ಮುನಿಗಳೆಲ್ಲ ಹೋಗಿ ಆ ಇಂದ್ರನ ಕೇಳ್ತಾರೆ, ಈ ತರ ಅವನು ರಾಕ್ಷಸನ್ ನೀನೇ ಸೃಷ್ಟಿ ಮಾಡ್ಬಿಟ್ಟಿದೆಯಲ್ಲ, ನಾವು ಏನ್ ಮಾಡೋದು ಅಂತ ಕೇಳ್ತಾರೆ. ಅವಾಗ ಅವರು ಇಂದ್ರ ಹೇಳ್ತಾನೆ, ಇಂದ್ರ ವಾಸ್ತು ಪುರುಷನ ಡಬ್ಬ ಹಾಕ್ಬಿಟ್ಟು ಬೋರಲ್ಲಾಗಿ ಮಲಗಿಸ್ಬಿಡಿ, ಅವಾಗ ಅವನ ಶಕ್ತಿ ಹೋಗುತ್ತೆ ಅಂತ ಹೇಳ್ತಾರೆ ಇಂದ್ರ. ಅವಾಗ ವಾಸ್ತುಗೆ ಎಚ್ಚರಾದಾಗ ಪುನಃ ಇಂದ್ರನ ಹತ್ರಕ್ಕೆ ಹೋಗಿ ಕೇಳ್ತಾರೆ, ನೋಡು ನಮ್ಗೆ ಇವಾಗ ನನಗೆ ಶಕ್ತಿಯನ್ನ ಕೊಟ್ಟಿದ್ದೆ, ಇವಾಗ ನಮ್ಗೆ ಶಕ್ತಿ ಇಲ್ದಂಗಾಗಿದೆ, ನಾನು ಏನ್ ಮಾಡೋಣ ಅಂತ ಕೇಳಿದಾಗ, ಯಾರ ಮನೆಯಲ್ಲಿ ನಿನಗೆ ವಾಸ್ತುವಿನ ನಿನಗೆ ಯಾರು ಪೂಜೆಯನ್ನ ಮಾಡ್ತಾರೋ ಅದಕ್ಕೆ ವಾಸ್ತು ಹೋಮನೆಲ್ಲ ಗೃಹ ಪ್ರವೇಶದಲ್ಲಿ ವಾಸ್ತು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರಲ್ಲ, ವಾಸ್ತು ಪೂಜೆ ಆಗ್ಬೇಕು, ವಾಸ್ತು ಹೋಮ ಆಗ್ಬೇಕು. ಈ ಮಳೆಯನ್ನ ಹೊಡಿಸಿ ತಾಮ್ರದ ಮಳೆ, ಅದು ಪಂಚಲೋಹದಿಂದ ಮಾಡಿದಂತ ಮಳೆ ಮತ್ತೆ ಕಾಸು, ಅದನ್ನೆಲ್ಲ ಯಾರ ಮನೇಲಿ ಮಾಡ್ತಾರೋ ಅದು ಸೈಂಟಿಫಿಕ್ ಆಗಿ ಒಂದೇ ಹೇಳ್ತಾರೆ. ಅಂದ್ರೆ ಆ ಪಂಚಲೋಹ ಮಾಡಿರೋದ್ರಿಂದ ಮಿಂಚು ಮತ್ತೆ ಸಿಡ್ಲು ಬಂದ್ರೂ ಇನ್ ಕೇಸು ಎಳ್ಕೊಡುತ್ತೆ ಅಂತ, ಅದು ಸೈಂಟಿಫಿಕ್ ರೀಸನ್ ಆಗಿರುತ್ತದೆ. ಇನ್ನು ಎತಿಕ ಎಂತಂದ್ರೆ ಪೌರಾಣಿಕವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಆ ವಾಸ್ತು ಅನ್ನುವಂತನು ಒಬ್ಬ ರಾಕ್ಷಸ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೋ ಅಂತ ಮನೆಗೆ ನೀನು ಒಬ್ಬ ಒಳ್ಳೆ ಪುರುಷ ಅಂದ್ರೆ ಒಳ್ಳೆಯವನಾಗಿರು, ಅಂದ್ರೆ ಅವರಿಗೆ ಆಶೀರ್ವಾದವನ್ನ ಮಾಡುವಂತ ಇಂದ್ರ ಹೇಳಿ ಕಳಿಸುವಂತದ್ದು. ಅದಕ್ಕೆ ಇವಾಗ ಇದನ್ನ ನೀವೇನ್ ಮಾಡಿ ಅಂತಂದ್ರೆ ಕನ್ನಡಿನಲ್ಲಿ ದ್ವಾರ ಮಹಾಲಕ್ಷ್ಮಿಯನ್ನ ನೋಡ್ಬೇಕು. ಇದನ್ನ ಯಾಕೆ ಕನ್ನಡಿನಲ್ಲಿ ನೋಡ್ತಾರೆ ಅಂತಂದ್ರೆ, ನೀವು ತಕ್ಷಣ ಮನೆಗೆ ಹೋದ್ರೆ ನಿಮ್ಮನ್ನೇ ದೃಷ್ಟಿ ಬಿಡ್ಬೋದು, ಅಯ್ಯೋ ನಮ್ಮ ಮನೆ ಚೆನ್ನಾಗ್ ಬಂದಿದೆ ಅಂತ, ಅಥವಾ ಇವ್ರ ದೃಷ್ಟಿ ಹಾಕ್ಬೋದು, ಅಥವಾ ಸ್ಪಂದನ ದೃಷ್ಟಿ ಓ ನಮ್ಮ ಅಜ್ಜಿ ನೋಡಿ ಎಷ್ಟು ಜನ ಮನೆ ಕಟ್ಟಿದೆ ಅಂತ. ಆ ದೃಷ್ಟಿ ನಿವಾರಣೆ ಆಗ್ಲಿ ಅನ್ನೋದಕ್ಕೋಸ್ಕರ ಬಿಂಬದಲ್ಲಿ ಮನೆಯನ್ನ ನೋಡೋದು. ಆಯ್ತಾ, ಇದನ್ನ ಹಿಡ್ಕೊಂಡು ನೋಡಿ. ಸರ್ ಬನ್ನಿ ಸರ್, ನೀವು ಮೇಡಮ್ ನೀವು ಬನ್ನಿ, ಅದೇ ನೋಡಿ ನೋಡಿ ಇದನ್ನ ದ್ವಾರ ಮಹಾಲಕ್ಷ್ಮಿಯನ್ನ ನೋಡಿ, ಕಾಣುತ್ತಾ, ಕಾಣ್ತಿದ್ಯಾ? ಇದು ಬಾಗ್ಲು ಪೂರ ಕನ್ನಡಿನಲ್ಲಿ. ಅಮ್ಮ ನೀವಿಬ್ರು ನೋಡಿ, ಲಕ್ಷ್ಮಿ ಅಂದ್ರೆ ಹಂಗಲ್ಲ, ನೀನ್ ಅದೇ ಕಾಣಿಸ್ತೈತ ಅಂತ ನೋಡುವ ಅಷ್ಟೇ. ಅಮ್ಮ ಸರ್ ಬನ್ನಿ ಬನ್ನಿ ನೋಡಿ, ಇಟ್ಕೊಂಡು ನೋಡಿದ್ರೆ ಇದು ಕಾಣುತ್ತೆ, ಇದು ಪೂರ ಕಾಣ್ತಾ ಇದೆಯಾ? ಬನ್ನಿ ಕುಡಿಸಿ ನೋಡಿ, ಬರೀ ಬನ್ನಿ ಸರ್, ಅದು ಕನ್ನಡಿ ಕೊಡಿ ಮೇಡಮ್, ಬನ್ನಿ. ನೀವು ಇಂಪಾರ್ಟೆಂಟ್ ಆಗಿರ್ತೀರ, ಸೊಸೆ ನೀವು ನಿಮ್ಮ ಅತ್ತೆ ಜೊತೆ ಹೆಂಗಿರ್ತೀರ ಅಂತ ನಮಗೆ ಗೊತ್ತಿಲ್ಲ, ನಮಗೆ ಪೂಜೆ ಇಂಪಾರ್ಟೆಂಟ್ ಆಗಿರ್ತೀರ. ಇಟ್ಕೊಳ್ಳಿ, ನೀರು ಬರಬೇಕಿತ್ತು ಚೆನ್ನಾಗಿ ಸರ್, ಬನ್ನಿ.
ಓಂ ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಂ ಶ್ರೀರಂಗದಾಮೇಶ್ವರಿ दासीभूत समस्त देव वनिताम् सुलग्ना सावधान शुभ मुहूर्ते सावधान श्री लक्ष्मी नारायण ध्यान सावधान या कुन्देन्दु तुषालहारधवळ या श्वेत पद्मासन या ब्रह्मा अच्युत शङ्कर प्रभृतिः देवैः सदा पूजिता सा मम पातु सरस्वती भगवती निशेषजाड्यापः सुलग्ना सावधान शुभ मुहूर्ते सावधान श्री लक्ष्मी नारायण ध्यान सावधान शान्ताकारम् भुजगशयनम् पद्मनाभम् सुरेशम् विश्वाधारम् गगनसदृशम् मेघवर्णम् शुभाङ्गम् लक्ष्मीकान्तम् कमलनयनम् योगिरुध्यानगम्यम् ಅಮ್ಮ ನೀವು ಕಳಶವನ್ನು ಹೊತ್ತುಕೊಂಡು ಬಲಗಾಲ ಒದ್ಕೊಂಡ್ಬಿಟ್ಟು ಬರಬೇಕು ಆಯ್ತಾ ಸರ್. ಅದಾದ್ಮೇಲೆ ನೀವು ಬರಬೇಕು. ನೀವು ಅದನ್ನ ಪಿನ್ ಕೊಲ್ಲು ಅದೆಲ್ಲ ತಗೊಂಡು ನೀವು ಬರಬೇಕು. ನಿಮ್ಮ ಹಿಂದೆ ಇವರತ್ತ ಬರ್ತಾರೆ, ಆಮೇಲೆ ಇವರೆಲ್ಲ ಬರ್ತಾರೆ ಆಯ್ತಾ. ಬಲಗಾಲ ಒದ್ಕೊಂಡು ನೋಡಿ. ಓಂ ತದೇವ ಲಗ್ನಂ ತುನಂತು ದೇವಾ ತಾರಾ ಬಲಂ ಚಂದ್ರ ಬಲಂ ತುದೇವಾ ವಿದ್ಯಾ ಬಲಂ ದೈವ ಬಲಂ ತುದೇವಾ ಲಕ್ಷ್ಮೀ ಬಲಗಾಲ ನೀಡಿದಮ್ಮ. ತದೇವ ಲಗ್ನಂ ತುನಂತು ದೇವಾ ತಾರಾ ಬಲಂ ಚಂದ್ರ ಬಲಂ ತುದೇವಾ ವಿದ್ಯಾ ಬಲಂ ದೈವ ಬಲಂ ತುದೇವಾ ಲಕ್ಷ್ಮೀ ಪದಯೇಂ ಸ್ಮರಾಮಿ ಸುಲಗ್ನ ಸಾವಧಾನ ಶುಭ ಮುಹೂರ್ತೆ ಸಾವಧಾನ ಶ್ರೀ ದೇವರು ಮನೆ ನಡ್ರಮ್ಮ. ಸುಲಗ್ನ ಸಾವಧಾನ ಶುಭ ಮುಹೂರ್ತೆ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಇದು ದೇವರ ಮನೆ. ನಮ್ಮತ್ತೆ ಹಾಲು ಉಗ್ಸ್ಬೇಕು ಅಂತ ಪೂಜೆ ಮಾಡ್ತಾ ಇದ್ರು, ಸ್ಟವ್ನ ಎಲ್ಲ ಪೂಜೆ ಮಾಡ್ತಾ ಇದ್ರು. ಆವಾಗ ನಾನು ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡ್ಕೊಂಡು ಬೇಗ ಬರೋಣ ಅಂತ ಬಂದ್ವಿ. ಇದು ನಮ್ಮೂರ್ ಲಕ್ಷ್ಮಿ ಗುಡಿ. ತೀರ್ಥದ ಬಟ್ಲನ್ನ ಅವನು ನಾರ್ಮಲ್ ವಾಟರ್ ಅಂತ ಅನ್ಕೊಂಡ್ಬಿಟ್ಟು ಪಾಪ ಕುಡಿಯೋಣ ಅಂತಂದ್ಬಿಟ್ಟು ಇಟ್ಕೊಂಡಿದ್ದ. ಪಾಪ ಅವನಿಗೇನು ಗೊತ್ತಿಲ್ಲ. ದೇವಸ್ಥಾನದಿಂದ ನಮ್ಮ ಅಜ್ಜಿ ಮನೆ ಈ ತರ ಕಾಣಿಸುತ್ತೆ. ಅದೇ ನಮ್ಮ ಅಜ್ಜಿ ಮನೆ ನೋಡಿ. ಗಣೇಶ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಎಷ್ಟು ಅಂತ ಇದ್ದಾನೆ ನೋಡಿ. ದೇವಸ್ಥಾನದಿಂದ ಬರೋಷ್ಟರಲ್ಲಿ ಅವರು ಹಾಲು ಉಗ್ಸಕ್ಕೆ ಅಂತ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಸ್ವಲ್ಪದ್ರಲ್ಲಿ ಬಂದೆ, ಬಟ್ ಅಷ್ಟೊಂದು ವಿಡಿಯೋ ಕ್ಲಿಪ್ ಸಿಕ್ಕಿಲ್ಲ. ಬಟ್ ಇಟ್ಸ್ ಓಕೆ. ಹಾಲು ಉಗ್ಸಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಅವರು ಆಲ್ರೆಡಿ. ಇದು ನಮ್ಮಮ್ಮ ತಗೊಂಡ್ ಬಂದಿರೋದು ನಮ್ಮ ಅಜ್ಜಿ ಮನೆಗೆ ಸಾಯಿಬಾಬಾ ಪುಟ್ಟದು. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಲು ಕೊಡಿ ಅಂತ ಹೇಳಿದ್ರು. ಎಲ್ಲರೂ ಹಾಲನ್ನ ಕುಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕುಡಿತಾ ಇದ್ವಿ. ಆಮೇಲೆ ನಮ್ಮ ಅತ್ತೆ ಕೈಲಿ ದೇವ್ರ ಮನೆಯನ್ನ ಪೂಜೆ ಮಾಡಿಸ್ತಾ ಇದ್ದಾರೆ ಐನೋರು.
विद्महे गृहरक्षकाय धीमहि तन्नो वास्तु प्रचोदयात् वास्तुपुरुषाय विद्महे गृहरक्षकाय धीमहि तन्नो वास्तु प्रचोदयात् सर्वोन्नतोन्नति अभिवृद्धिरस्तु। ಸಂಚಾರಕಾಲೇಶು ಪುಷ್ಟಿರುದ್ದಿಷ್ಟವಶ್ಯತಾ ಪುಷ್ಪಾರ್ಚನೆ ಮಾಡಿ ಪುಷ್ಪಾರ್ಚನೆ ಮಾಡಿ ಕ್ಷೀರಸಮುದ್ರರಾಜತನಯ ಶ್ರೀರಂಗರಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವಾವನಿತ ಲೋಕೈಕ ದೀಪಾಂಕುಹಂಡಕಟಾಕ್ಷರಮೇಂದ್ರ ಗಂಗಾಧಿಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿಂ ಸರಸಿಜಾ ಮುಂದೆ ಮುಕುಂದ ಪ್ರಿಯಂ ಓಂ ಆದಿಶ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿನಿ ವೇದನುತೆ ಶಂಕರವಾಸಿನಿ ದೇವತ ಪೂಜಿತ ಸದ್ಗುಣವರ್ಷಿಣಿ ಶಾಂತಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತೋಷ್ ಅಣ್ಣಂಗಂತೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಪಾಪ ಬೆಳಗ್ಗೆಯಿಂದ ಅವ್ರ ಕೈಲಿ ಪೂಜೆ ಮಾಡಿಸ್ತಾ ಇದ್ರು. ಆಯ್ತಾ ಕಣ್ಬಿಡಿ. आयतनवान् भवति वायुर्वा अपामायतनम् आयतनवान् भवति यो वायुर्वा अपामायतनम् आयतनवान् भवति य एवं वेद यतनवान् भवति आपो वै चन्द्रमस आयतनम् आयतनवान् भवति य एवं वेद आयतनवान् ಉದ್ಗಡಿ ತಂದ್ರೆ ನಮ್ಮ ಎರಡು ಸಲ ಈಶ್ವರಂ ಲೋಕಪಾಲಕ ದೇವತಾಭ್ಯೋ ನಮಃ. ಇವುಗಳಲ್ಲಿ ಹರಿದ್ರಾದಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಅಷ್ಟಂಗುಣ ಹರಿದ್ರಾದಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಸಿಂಧೂರ ಕುಂಕುಮಚೂ ಏಕದೈವ ಯಜಮಾನ ಆಯುಷ್ಯೇಂದ್ರೋ ದದಾತಿ. ಬನ್ನಿ 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 ಅಲ್ಲಿಡಮ್ಮ. ಧನಧಾನ್ಯ ಕರ್ತ ನೀರಕಮ್ಮ. ಧನಧಾನ್ಯ ಕರ್ತೃ ಆರೋಗ್ಯ ಐಶ್ವರ್ಯಾದಿ ಭವ ಇದಂ ಬಲಿಧಾಮಿ ಇದಂ ಬಲಿ ಧಾಮಿ ಇದಂ ಬಲಿಧಾಮಿ. ನಮಸ್ಕಾರ ಮಾಡ್ಕೊಂಬರ ಕೊಡಮ್ಮ ನನ್ನ ಚಮ್ ಕೊಡಮ್ಮ. ಇವ್ರ ಜೊತೆನೆ ಒಟ್ಟಿಗೆನೆ ಪೂಜೆ ಮಾಡ್ಬಿಟ್ರೆ ಆಯ್ತು ಅಷ್ಟೇನೆ. ಇಂದ್ರಂ ಓಂ ಕ್ಷೇತ್ರಪಾಲಕ ಎಲ್ಲ ಮಾಡ್ಕೊಂಡು ಕ್ಷೇತ್ರಪಾಲಕ ದೇವತಾಭ್ಯೋ ನಮಃ. ಕ್ಷೇತ್ರಪಾಲಕ ಕ್ಷೇತ್ರಪಾಲಕ ದೇವತಾಭ್ಯೋ ನಮಃ. ಕ್ಷೇತ್ರಪಾಲಕ ದೇವತಾಭ್ಯೋ ನಮಃ. ಕ್ಷೇತ್ರಪಾಲಕ ದೇವತಾಭ್ಯೋ ನಮಃ. ಹರಿದ್ರಾದಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಸಿಂಧೂರ ಕುಂಕುಮಚೂರ್ಣಂ ಸಮರ್ಪಯಾಮಿ. ಅಲಂಕಾರಾರ್ಥೆ ಹೂವಾಕ್ರಮ ಅಲ್ಲಿರೋ ಹೂವು ಅಷ್ಟನ್ನು ಹಾಕಿ ಬಾಯ್ಲಿ ಒಂದು ದಾರ ಬಿಟ್ಟು ಒಂದು ಬಾಯ್ಲ. ಕ್ಷೇತ್ರಪಾಲಕ ದೇವತಾಭ್ಯೋ ನಮಃ. ಕ್ಷೇತ್ರಪಾಲಕ ದೇವತಾಭ್ಯೋ ನಮಃ. ಯಜಮಾನಸ್ಯ ಇಹಂ ಬಲಿ ಭಕ್ಷಃ ಕ್ಷೇಮಕರ್ತ ವೃದ್ಧಿಕರ್ತ ಆಯುಷ್ಯಕರ್ತ ಇಹಂ ಬಲಿ ಭಕ್ಷಃ. ನಮಸ್ಕಾರ ಸರ್ಪಂತೆ ಭೂತಾಯ ಭೂತಾಭೂಮಿ ಸಂಸ್ಥಿತಾಃ ये भूता विघ्नकर्तारः तेन येषु शिवाग्नय अपक्रमान्तु भूतस्य सर्वते भूमिभारकः सर्वेष्मा विरोधेन देवधर्मा समारम्भेत सकल दुष्टारिष्ट दोषापीडा परिहारार्थं
ಶಾಕಿನಿ ಢಾಕಿನಿ ಸರ್ವ ರಾಕ್ಷಸ ಬಾಧ ನಿವಾರಣ ಕೂಷ್ಮಾಂಡ ಛೇದನಂ ಚ ಕರಿಷ್ಯೇ ಓಂ ನವದರ್ಪಂತೋ ಯೇ ಭೂತ ವಿದ್ಯ ಕರ್ತರಃ ತೇ ನಯಂಸು ಶಿವಾಗ್ನಿಯ ಸರ್ವತಿ ಭೂಮಿ ಬಾರಕಃ ಕೈ ಮಾಡ್ಕೊಳ್ಳಿ ಸರ್. ನೀವು ಹೋಗಿ, ನೀವು ಎಲ್ಲಿ ಅವರು ಕುಟುಂಬ ನೀವು ಮಾಡ್ಕೊಳ್ಳಿ. ಬನ್ನಿ ಬನ್ನಿ ನಾನು ಹೇಳ್ತೀನಿ ಬನ್ನಿ. ಆಗತ್ತಾ ಸಿದ್ದರಾಮಯ್ಯ ನೋಡಿಬೇಕು. ಯಾವಾಗ ನೀವು ಸತೀಶ್ ಆದ್ರಿ? ಏನ್ ನಿಮ್ಮ ಹೆಸರು? ಹಾಕಿ ನೋಡಿ ಮತ್ತೆ ಕೆಳಗಡೆ ಸೇಮ್ ಫೋಟೋಗ್ರಾಫರ್ ನೋಡಿ ಒಂದು ಬರುತ್ತೆ. ಇವಾಗ ಫೋಟೋಗ್ರಾಫರ್ ನೋಡಿ ಬಿಟ್ಬಿಟ್ಟು ಫೋಟೋಗ್ರಾಫರ್ ನೋಡಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಬರೋಣ. ಇಲ್ಲಿ ಅದೇ ನಮ್ಮ ನಿಮ್ಮ ಇನ್ನೊಂದು ಕೊಡಿಸ್ತಾರೆ ಬಿಡಿ, ಆಯ್ತಾ? ನೋಡಿ ಇಲ್ಲಿ ಒಂದು ಕಟ್ಕೊಳ್ಳಿ. ಸಂತೋಷ ಈ ಕಡೆ ಜೋರ ಎಳಿಬೇಡಿ. ಇದು ದೃಷ್ಟಿಗೆ ಅಂತ ಕುಂಬಳಕಾಯಿ ಕಟ್ಟಾದ್ಮೇಲೆ ಪೂಜೆ ಆದ್ಮೇಲೆ ಇವಾಗ ಮನೆ ಸುತ್ತ ದಾರ ಸುತ್ತಬೇಕು ಅಂತ ಸುತ್ತಾ ಇದ್ರು ಸಂತೋಷ್ ಅಣ್ಣ ಮತ್ತೆ ಐನೋರು. ಅವ್ರಿಗೂ ಸುತ್ತಿ ಕೆಲಸ ಮಾಡಿ ಬೆಳಗ್ಗೆಯಿಂದ ಟಿಫನ್ ಬೇಗ ಟೈಮಿಗೆ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ಸುಸ್ತಾಗ್ಬಿಟ್ಟಿದ್ರು ಸಂತೋಷ್ ಅಣ್ಣ. ಯಾವಾಗ ಪೂಜೆ ಮುಗಿಯುತ್ತೆ ಅಂತ ಕಾಯ್ತಾ ಇದ್ರು. ದೀಪದ ಬೆಳಕು ಮನೆಯನ್ನು ಮಾತ್ರವಲ್ಲ, ನಮ್ಮ ಜೀವನವನ್ನು ಪ್ರಕಾಶಮಾನ ಮಾಡಲಿ. ದೇವರ ಕೃಪೆ, ಹಿರಿಯರ ಆಶೀರ್ವಾದ ಮತ್ತು ಕುಟುಂಬದ ಪ್ರೀತಿ ಇದೆ ನಮ್ಮ ಮನೆಯ ನಿಜವಾದ ಸಂಪತ್ತು. ಸಾದ ತಿಂದು ಫೈನಲಿ ನೋಡಿ ಟಿಫನ್ ಮಾಡೋಣ ಅಂತ ಸಂತೋಷನ ಪ್ಲೇಟ್ಗೆ ಟಿಫನ್ ಹಾಕೊಂತಾ ಇದ್ದಾರೆ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆಫೀಸಲ್ಲಿ ವರ್ಕ್ ಫ್ರಮ್ ಹೋಮ್ ತಗೊಂಡಿರೋದ್ರಿಂದ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದೆ ನಾನು. ಮನೇಲಿ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಬರುತ್ತೆ, ನಮ್ಮ ಅಜ್ಜಿ ಮನೇಲಿ ಅಷ್ಟು ನೆಟ್ವರ್ಕ್ ಬರಲ್ಲ. ಸೊ ನಾನು ನಮ್ಮ ಮನೆಗೆ ಬಂದಿದ್ದೆ. ಕೆಲಸ ಮಾಡೋಣ, ಮಾಡಿಬಿಟ್ಟು ಆಮೇಲೆ ಮತ್ತೆ ಆಫ್ಟರ್ನೂನ್ ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಕೂತ್ಕೊಂಡಿದ್ದೆ. ಆಮೇಲೆ ನಾನು ನನ್ನ ತಂಗಿ ಅಜ್ಜಿ ಮನೆಗೆ ಬಂದ್ವಿ ಆಫ್ಟರ್ನೂನು. ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಆಮೇಲೆ ನಾನು ಇವಾಗ ನಿಮಗೆ ನನ್ನ ಅಜ್ಜಿ ಹಳೆ ಮನೆ ಮತ್ತು ಮನೆಗಳನ್ನ ತೋರಿಸ್ತೀನಿ. ಇದು ನನ್ನ ಅಜ್ಜಿ ಇವಾಗ ಕಟ್ಟಿರೋ ಮನೆ. ನನ್ನ ಅಜ್ಜಿ ಫಸ್ಟು ಇಡೀ ನಮ್ಮ ಊರಿಗೆ ಫಸ್ಟು ಮೋಲ್ಡ್ ಮನೆ ಕಟ್ಟಿದ್ದು ಅಂದರೆ ನಮ್ಮ ಅಜ್ಜಿನೇ ಅಂತೆ. ಅದು ನಂಗೆ ಗೊತ್ತಿರಲಿಲ್ಲ. ಇದೇ ನೋಡಿ ಆ ಮನೆ. ಇದು ನಮ್ಮ ಅತ್ತೆ ಇದ್ದಾರಲ್ಲ, ಇವಾಗ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಆ ಅತ್ತೆ ಮನೆ. ಬಟ್ ಅವ್ರಿರೋದು ಮೈಸೂರಲ್ಲಿ ಇವಾಗ. ನನ್ನ ಅಜ್ಜಿ ನೋಡಿ ಹಳೆ ಮನೆ ಫಸ್ಟು ಇಲ್ಲಿದ್ದು. ಅವ್ರ ಮನೆ ಕಟ್ಟೋ ರೀಸನ್ ಏನಂದರೆ ಪಕ್ಕದ ಮನೆ, ಇದ್ರ ಪಕ್ಕದ ಮನೆ ಮೋಲ್ಡ್ ಮನೆ ಕಟ್ತಿರೋದ್ರಿಂದ ಇದನ್ನ ಹೊಡೆದಾಕ್ಬಿಟ್ಟಿದ್ರು. ಅವಾಗೆಲ್ಲ ಒಟ್ಟೊಟ್ಟಿಗೆ ಅಂದರೆ ಅಟ್ಯಾಚ್ಡ್ ಮನೆ ಇದ್ದಿದ್ದು. ನೋಡಿ ಈ ಥರ ಗೂಡು, ಇದು ಎಂಟ್ರೆನ್ಸು ನೋಡಿ, ಡೋರೆಲ್ಲ ಹಳೇದು. ಈ ಥರ ಹಳೆ ಮನೆಗಳಂದರೆ ನನಗೆ ತುಂಬ ಇಷ್ಟ. ನಮ್ಮ ಅಪ್ಪಂದು ಹಳೆ ಮನೆನೂ ಇತ್ತು, ಬಟ್ ಅದು ಹೊಡೆದಾಕ್ಬಿಟ್ರು. ಅದು ಅವಾಗೇ ನನ್ನ ಹತ್ರ ಫೋನೆಲ್ಲ ಇದ್ದಿದ್ದರೆ ಈ ಥರ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರ್ತಿತ್ತೇನೋ, ಬಟ್ ಇಲ್ಲ. ಇದು ನೋಡಿ ನಮ್ಮ ಅಜ್ಜಿ ಹಳೆ ಮನೆ ಇದ್ದಿದ್ದು. ಇದು ನಮ್ಮ ತಾತ. ಆ್ಯಂಡ್ ಹಳೆ ಫೋಟೋಸ್ಗಳು ನೋಡಿ, ಇದೆಲ್ಲ ತುಂಬ ಹಳೆ ಕಾಲದ ಫೋಟೋಸ್ಗಳು ದೇವರದು. ಈ ಥರದ್ದು ಇವಾಗ ಯೂಶಲಿ ಇರಲ್ಲ. ಆ್ಯಂಡ್ ಇದು ಎಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ನೋಡಿ. ಅದೆಲ್ಲ ಇದು ತೆಂಗಿನ ಮರದಿಂದ ಕಟ್ಟಿರೋದು. ಇದೆಲ್ಲ ಇವಾಗ ಎಲ್ಲರೂ ಕಟ್ಟಲ್ಲ. ಸೊ ಹಳೆ ಮನೆ ಅನ್ನೋದು ಒಂಥರ ಬ್ಯೂಟಿಫುಲ್ ಮೆಮೊರೀಸ್. ಇದು ನಮ್ಮ ತಾತನ ತಿಥಿಯಲ್ಲಿ ಪೇಂಟ್ ಮಾಡಿಸ್ಬೇಕಾದ್ರೆ ಇದು ನನ್ನ ಹೆಸ್ರನ್ನ ಬರೆದಿದ್ದಿದ್ದು. ಆ್ಯಂಡ್ ಅವಾಗ ನಾವು ಚಿಕ್ಕವರಿದ್ದಾವಾಗೆಲ್ಲ, ಅಂದರೆ ನಾನು ಚಿಕ್ಕವಳಿದ್ದಾಗ ಹುಟ್ಟಾಗ ಎಲ್ಲ ಈ ಮನೇಲೇ ಬೆಳೆದಿರೋದು. ಅಮ್ಮ ಆಗಲಿ, ಅಜ್ಜಿ, ತಾತ ಎಲ್ಲರೂ. ಇದು ಒಂದು ಚಿಕ್ಕ ರೂಮು. ಇವಾಗ ಏನೇನೋ ಸ್ಮಾಲ್ ಥಿಂಗ್ಸ್ಗಳನ್ನ ಸ್ಟಫ್ಸ್ನ ಇಟ್ಟಿದ್ದಾರೆ. ಇದೇ ರೂಮ್ ನೋಡಿ ಅವಾಗ ಇದ್ದಿದ್ದು.
ಇದು ಸೋರ್ತಿತ್ತು ಅನ್ನೋ ರೀಸನ್ಗೆನೆ ನಮ್ಮ ಅಜ್ಜಿ ಇನ್ನೊಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದು ಅವ್ರಿಗೆ ಅಂತ. ಆ್ಯಂಡ್ ಪಕ್ಕದ ಮನೆ ಅವರು ಮೋಲ್ಡ್ ಮನೆ ಕಟ್ಕೋಬೇಕು ಅಂತ ಅವ್ರ ಮನೆ ಕೆಡವಿದ್ದಕ್ಕೆ ಸೊ ಇವರು ಇನ್ನೇನು ಮಾಡೋಕ್ಕಾಗಲ್ಲ, ಎರಡು ಅಟ್ಯಾಚ್ಡ್ ಆಗಿರೋದ್ರಿಂದ ಸೋರ್ತನೂ ಇತ್ತು ಅನ್ನೋದಕ್ಕೆ ನಮ್ಮ ಅಜ್ಜಿ ಇವಾಗ ಚಿಕ್ಕದು ಸೀಟ್ ಮನೆ ಕಟ್ಕೊಂಡಿದ್ದು. ಇದು ನೋಡಿ ಹಟ್ಟ. ಆವಾಗ ನೋಡಿ ಹಟ್ಟದ ಮನೇಲಿ ಡ್ಯೂಪ್ಲೆಕ್ಸ್ ಮನೆ, ಬಟ್ ಇವಾಗ ಡ್ಯೂಪ್ಲೆಕ್ಸ್ ಮನೆ. ಸೊ ಒಂಥರ ಹಟ್ಟ ಮನೆನೂ ಚೆನ್ನಾಗಿರುತ್ತೆ, ಕೆಲವೊಂದು ಮನೆಗಳಲ್ಲಿ ಹಟ್ಟ ಮನೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ತೆಂಗಿನಕಾಯಿ ಎಲ್ಲ ಹಾಕೊಂಡಿದ್ರು. ಆಮೇಲೆ ನನ್ನ ಅಜ್ಜಿ ಇಲ್ಲಿ ಅಡುಗೆ ಮಾಡ್ಕೊತಿದ್ರು ಇವಾಗ ರೀಸೆಂಟಾಗಿ. ಬಟ್ ಫಸ್ಟ್ ಅಡುಗೆ ಮನೆ ಇದ್ದಿದ್ದು ಇಲ್ಲಿ ನೋಡಿ, ಇಲ್ಲಿ ಒಳ್ಕಲ್ಲಿತ್ತು. ಇದು ಬೀಸೋ ಕಲ್ಲು. ಇವಾಗ ಇದನ್ನು ಯೂಸ್ ಮಾಡಲ್ಲ, ಒಳ್ಕಲ್ಲೂ ಯೂಸ್ ಮಾಡಲ್ಲ. ಬಟ್ ಇದೆಲ್ಲ ಓಲ್ಡ್ ಮೆಮೊರೀಸ್ ನಾನು ಹೇಳ್ದಾಗೆ. ಆ್ಯಂಡ್ ಇದು ಅಡುಗೆ ಮನೆ ಒಳಗಡೆನೆ ಬಚ್ಚಲ್ ಮನೆ. ಇದು ಬಚ್ಚಲ್ ಮನೆ. ಇದೆಲ್ಲ ತುಂಬ ಹಳೇದಾಗಿರೋದ್ರಿಂದ ಹೀಗಾಗಿದೆ ಮನೆ ಸುತ್ತ, ಅಂದರೆ ಮನೆ ಒಳಗಡೆ. ಅಲ್ಲಿ ಅಡುಗೆ ಮಾಡ್ತಿದ್ದಿದ್ದು. ಆ್ಯಂಡ್ ಇಲ್ಲೇ ಅಡುಗೆ ಮಾಡಿ ಇಲ್ಲಿ ಶೆಲ್ಫ್ ಇದೆಯಲ್ಲ, ಈ ಶೆಲ್ಫೇ ಇವಾಗ ಹೊಸ ಮನೆಗೆ ನಮ್ಮ ಅಜ್ಜಿ ಮರದ್ದು ಏನಿತ್ತಲ್ಲ, ಇಲ್ಲೇನು ರಿಮೂವ್ ಮಾಡಿದ್ದಾರೆ ಅದನ್ನ ಅಲ್ಲಿಗೆ ಹಾಕೊಂಡಿದ್ದಾರೆ ಅವರು. ಹಳೆ ಮನೆಗಳು ಒಂಥರ ಚಂದ ಅಲ್ವಾ? ಹಳೆ ಮನೆ ಮತ್ತು ತೊಟ್ಟಿ ಮನೆ ಇದೆಲ್ಲ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ಶೂಟ್ ಮಾಡಿದೆ ಇದನ್ನು. ಆಮೇಲೆ ಈ ಮನೆ ಇಲ್ಲಿ ಅಜ್ಜಿ ಇರಲ್ಲ, ಈ ಮನೆ ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ಕ್ಲಿಪ್ಸ್ ಇರಲಿ ಅಂತ ಅಂದ್ಬಿಟ್ಟು ಶೂಟ್ ಮಾಡಿದೆ ನಾನು. ಬಟ್ ಎಲ್ಲ ಮೆಸ್ಸಿ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಬೇಕಾದ್ರೆ. ಆಮೇಲೆ ಅಜ್ಜಿ ಒಬ್ಬರೇ ಇರೋದ್ರಿಂದ ಮೆಸ್ ಆಗಿದೆ. ಇದು ಕೊಟ್ಟಿಗೆ. ಆ್ಯಂಡ್ ನೋಡಿ, ನಾನು ಹೇಳಿದ್ನಲ್ಲ ಅವರು ಮನೆ ಹೊಡೆದಾದ್ಮೇಲೆ ಈ ಥರ ಆಗಿರೋದ್ರಿಂದ ನೋಡಿ, ಈ ಥರ ಅಜ್ಜಿ ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ರು. ಅದಕ್ಕೆ ಅಂತಲೇ ಆ ಮನೆ ಕಟ್ಟಿರೋದು. ಆ್ಯಂಡ್ ಇದೇ ಮೋಲ್ಡ್ ಮನೆ. ಅಲ್ಲಿಂದ ಬಂದು ಊಟ ಮಾಡ್ತಾ ಇದ್ವಿ. ನಮ್ಮಮ್ಮನೂ ನೋಡಿ ನನ್ನ ಪ್ಲೇಟಲ್ಲೇ ಊಟ ಮಾಡ್ತಿದ್ದಾರೆ. ಯಾಕಂದರೆ ನಾನು ಹೇಳಿದೆ ನಂಗೆ ಜಾಸ್ತಿ ಆಯಿತು, ನಂಗೆ ಸಾಕು, ನಾನು ತಿನ್ನಲ್ಲ, ನೀವು ನನ್ನ ಜೊತೆ ಕೂತ್ಕೊಳ್ಳಿ ಅಂತ. ಅವ್ರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಆ್ಯಂಡ್ ಮನೆ ನೋಡಿ ಸ್ವಲ್ಪ ಮೆಸ್ಸಿ ಆಗಿತ್ತು. ಅದನ್ನು ನಾನು ಇಂಪನ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತಾದಮೇಲೆ. ಅಮ್ಮ ನಂಗೆ ಕೊಡ್ತಾ ಇದೀಯಾ? ಥ್ಯಾಂಕ್ ಯು. ಅದೇನು ಇಷ್ಟೊತ್ತವರೆಗೂ ಕೊಡ್ತಾ ಇರಲಿಲ್ಲ, ಇವಾಗ ಕೊಡ್ತಾ ಇದೀಯಾ? ನೋಡಲ್ಲಿ ಇಸ್ಕೊಂತ ಇರೋದು. ನೀನು ಕೇಳು ಇಂಪನ, ನೋಡೋಣ. ಹಾಂ, ಕೇಳು ಕೇಳು. ಕೊಡು ಕೊಡು ನಂಗೆ. ಮತ್ತೆ ಕೊಡಲ್ಲ, ಕೊಡಮ್ಮ. ಓ ಚಿನ್, ನೀನು ಕೊಡು, ನೀನು ಕೊಡು. ನೋಡಿ ಹುಲ್ಲೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಲ್ಲಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನಾನು ಇಂಪನ ಸೇರಿ. ಸೊ ಈ ಥರ ಇದೆ ನೋಡಿ ನಮ್ಮ ಅಜ್ಜಿ ಮನೆ. ಇದು ಎಂಟ್ರೆನ್ಸು, ಇದು ಹಾಲು, ಆ್ಯಂಡ್ ಇದು ಅಡುಗೆ ಮನೆ, ಇದು ದೇವರ ಮನೆ. ಇದು ರೂಮು. ಆಮೇಲೆ ಇದು ಬಚ್ಚಲ್ ಮನೆ, ಈ ಕಡೆ ಲೆಫ್ಟ್ ಸೈಡ್ ಇರೋದು. ಆ್ಯಂಡ್ ನಾನು ನಮ್ಮ ಮನೆಗೆ ಬಂದೆ, ಅದೆಲ್ಲ ಆದಮೇಲೆ ಮತ್ತೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು. ಇದು ಇಂಪನ ಅವ್ರ ಅಮ್ಮ, ಇವರು ಅಲ್ಲೇ ಮನೆ ಹತ್ರ ಇರೋರು. ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಂತ್ಕೊಂಡಿದ್ವಿ. ಹಳ್ಳಿ ನೇಚರ್ ಎಲ್ಲ ಸಕ್ಕದಾಗಿತ್ತು. ಆ್ಯಂಡ್ ಅಲ್ಲಿ ಫ್ರೆಶ್ ಗಾಳಿ ಮತ್ತು ಹಸು ಕರು ಇದೆಲ್ಲ ನೋಡ್ತಿದ್ರೆ ವಾವ್ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ನಾವು ಮಾರ್ನಿಂಗ್ ಡೈಲಿ ಬೆಂಗಳೂರಲ್ಲಿ ಟ್ರಾಫಿಕ್ನ ನೋಡಿ 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 ಪ್ರಾಬ್ಲಿ ಎಲ್ಲರಿಗೂ ಹಂಗೆ ಅನಿಸುತ್ತೆ. ಈ ಥರ ಒಂದು ಪೀಸ್ ಟೈಮ್ ಬೇಕು ಅಂತ ಅನಿಸುತ್ತೆ. ನೀವು ಯಾವಾಗಾದರೂ ಎಲ್ಲರೂ ಫ್ರೀ ಟೈಮ್ ಸಿಕ್ಕಿದಾಗ ಅವ್ರವ್ರ ಊರಿಗೆ ಹೋಗಿ ಈ ವೈಬ್ಸ್ನ ಎಂಜಾಯ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಅಲ್ಲಿಂದ ಬಂದು ಮತ್ತೆ ಕೆಲಸ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ. ಆ್ಯಂಡ್ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಯಾರೂ ಇರಲಿಲ್ಲ ಮನೇಲಿ. ಅಪ್ಪ ಅವ್ರ ಇಂಜಿನಿಯರ್, ಅಮ್ಮನಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ್ರು. ಅಮ್ಮ ಅಲ್ಲೇ ಏನು ಅಜ್ಜಿ ಮನೇಲಿದ್ರು. ಸೊ ನಾನು ಒಬ್ಬಳೇ ಇದ್ದೆ ಮನೇಲಿ. ಅದಕ್ಕೆ ಆಮೇಲೆ ನಾನು ಮತ್ತೆ ಅಜ್ಜಿ ಮನೆಗೆ ಹೋದೆ ಕೆಲಸ ಮುಗಿಸ್ಕೊಂಡು. ಇವ್ರನ್ನೆಲ್ಲರನ್ನೂ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ನೋಡಿ, ಇವಾಗ ಎಲ್ಲರಿಗೂ ಅವ್ರಿಗೆ ಸೇಮ್ ಏಜು, ಅವ್ರವ್ರ ಹಸ್ಬೆಂಡ್ಸ್ ಇಲ್ಲ, ಮತ್ತು ಅವ್ರವ್ರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಾನು ಮತ್ತೆ ಮನೆಗೆ ಬಂದು ಸಡನ್ನಾಗಿ ನೋಡಿ, ಏನಿದು ಇಷ್ಟೊಂದು ಹಾರಾಡ್ತಿದೆ ಅಂತ ನೋಡಿದ್ರೆ ಎಷ್ಟೊಂದು ಫ್ಲೈಸು ಅಲ್ಲಿ ಇಲ್ಲಿ ಅಂತ ಇತ್ತು. ನಾನು ಫಸ್ಟು ಒಂದಿರ್ಬೋದು ಎರಡಿರ್ಬೋದು ಅಂದ್ಕೊಂಡಿದ್ದೆ. ಇಷ್ಟೊಂದೆಲ್ಲ ನೋಡಿ ಭಯ ಆಯಿತು. ಬಟ್ ನಮ್ಮಪ್ಪ ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಫ್ಯಾನ್ ಆನ್ ಮಾಡಿದೆ. ಆಮೇಲೆ ಫ್ಯಾನ್ ಆನ್ ಮಾಡಿದ ತಕ್ಷಣ ಎಲ್ಲ ಹೊಟ್ಟೋದ್ವು ಅನಿಸುತ್ತೆ. ರಾತ್ರಿ ನೈಟ್ ಟೈಮ್ ಅಲ್ವಾ, ಅದಕ್ಕೆ ಬಂದಿತ್ತು ಅನಿಸುತ್ತೆ. ಎಷ್ಟೊಂದು ಹುಳಗಳಿತ್ತು ನೋಡಿ. ಅದು ಫ್ಲೈಸ್ ಅಲ್ವಾ, ಆಡ್ತಾ ಇರುತ್ತೆ, ಆವಾಗ ನಿಮಗೆ ಇರಿಟೇಟ್ ಅನಿಸುತ್ತೆ. ಆಮೇಲೆ ಮಾರ್ನಿಂಗ್ 4 o'clock ಎದ್ವಿ ನಾನು, ನನ್ನ ತಂಗಿ ಇಂಪನ. ನಮ್ಮಪ್ಪ ನನಗೆ ಶಾಲ್ ಕೊಟ್ಟಿದ್ರು. ಶಾಲ್ನ ಹಾಕ್ಕೊಂಡು ನಮ್ಮಪ್ಪ ಸರಿ ಆಯಿತು ಬಿಡಿ ನಾನೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಬಿಟ್ಟರು. ಯಾಕಂದರೆ ಇಂಪನಂಗೂ ಅವತ್ತೇ ಫಸ್ಟ್ ಡೇ ಆಫ್ ದ ಆಫೀಸ್ ಇತ್ತು, ಅವಳಿಗೋಸ್ಕರ. ಆ್ಯಂಡ್ ನಾನು ಆಫೀಸ್ಗೆ ಹೋಗ್ಬೇಕಾಗಿತ್ತು. ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮಪ್ಪ ಮತ್ತು ಇಂಪನ ಅವರಪ್ಪ ಇಬ್ಬರು ಬಂದಿದ್ರು ನಮ್ಮನ್ನ ಬಿಡೋಕ್ಕೆ. ನೋಡಿ, ಇದೇ ಬಸ್ ಸ್ಟಾಪು. ಅಲ್ಲಿ ಬಸ್ ಸ್ಟಾಪ್ ನೋಡಿ ಎಷ್ಟು ಸಕ್ಕದಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಬೆಂಗಳೂರಲ್ಲಿ ಈ ಥರ ಬಸ್ ಸ್ಟಾಪ್ಸ್ ಇರಲ್ಲ. ಅಲ್ಲಿ ಬೆಂಕಿ ಕಾಯ್ಸೋಕ್ಕೆ ಎಲ್ಲ ಥಿಂಗ್ಸ್ನೆಲ್ಲ ಹಾಕಿ ಬೆಂಕಿ ಕಾಯಿಸ್ತಾ ಇದ್ರು ಚಳಿಗೆ. ನಾನು ಹೇಳಿದ್ನಲ್ಲ, ಬಸ್ ಸ್ಟಾಪ್ ಎಷ್ಟು ಸಕ್ಕದಾಗಿತ್ತು ಅಂತ ಅಂದರೆ ಕೂಲಾಗಿರುತ್ತೆ, ಮತ್ತು ತುಂಬ ಜನ ಕುತ್ಕೊಬೋದು, ಸ್ಪೇಷಿಯಸ್ ಆಗಿದೆ. ನಂಗೆ ಇಷ್ಟ ಆಯಿತು. ನಮ್ಮಪ್ಪ ಏನೋ ಓದ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು. ಆ್ಯಂಡ್ ಅಂಕಲ್ ಇಲ್ಲಿ ಕೂತ್ಕೊಂಡಿದ್ದಾರೆ. ಆಮೇಲೆ ನನಗೂ ಬಸ್ ಸಿಕ್ತು ಚನ್ನರಾಯಪಟ್ಟಣಕ್ಕೆ. ಅಲ್ಲಿಂದ ಬೆಂಗಳೂರು ಬಸ್ನ ವೇಟ್ ಮಾಡ್ತಾ ಇದ್ವಿ, ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಬಸ್ ಬಂತು. ಬಸ್ ಹತ್ಕೊಂಡು ನಾನು ಇಂಪನ ಬೆಂಗಳೂರಿಗೆ ಹೊರಟ್ವಿ. ಆ್ಯಂಡ್ ನಮಗೆ ನಿದ್ದೆ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಬಿಕಾಸ್ 3:30 ನಾವು ಎದ್ದಿದ್ದು. ಆ್ಯಂಡ್ ನಿದ್ದೆ ಮಾಡೋಕ್ಕೆ ಆಗ್ತಾನೂ ಇರಲಿಲ್ಲ ಸೌಂಡ್ಗೆ, ಮತ್ತು ಹಿಂದೆ ಎಲ್ಲ ಮಾತಾಡ್ತಿದ್ರು. ಆಮೇಲೆ ನಾನು ಅಲ್ಲಿಂದ ಆಫೀಸ್ಗೆ ಹೊರಟೆ. ಮನೆಗೆ ಬಂದು ರೆಡಿಯಾಗಿ ಆಫೀಸ್ಗೆ ಹೊರಟಿ ನೋಡಿ, ಟ್ರಾಫಿಕ್ ಜರ್ನಿ, ಅದೇ ಟ್ರಾಫಿಕ್ಸು. ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು ಅವತ್ತಂತೂ. ವೇಟ್ ಮಾಡಿ 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 ಸಾಕಾಯಿತು. ಆಮೇಲೆ ನನ್ನ ಫ್ರೆಂಡು ಒಂದು ಇವೆಂಟ್ ಇತ್ತು, ಅವಳಿಗೆ ಕುಂಕುಮದ್ದು ಇದು ತೊಗೊಬರಕ್ಕೆ ಹೇಳಿದ್ಲು ಸೀಮಂತ ಫಂಕ್ಷನ್ಗೆ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೆ ಅಂತ ತೊಗೊಂಡೋಗ್ತಿದ್ದೆ. ನಮ್ಮ ಮನೆ ಮುಂದೆ ನೋಡಿ ಬೋರ್ ಕೊರಿತಾಯಿದ್ರು. ಆ್ಯಂಡ್ ಅವತ್ತು ನಾನು ವ್ಯಾಕ್ಸಿನ್ ತೊಗೊಬೇಕಾಗಿತ್ತು. ವ್ಯಾಕ್ಸಿನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆಫೀಸಿಂದ ಬಂದು 9 o'clock ಆಗಿಬಿಟ್ಟಿತ್ತು ಆಫೀಸಿಂದ ಬರೋಷ್ಟರಲ್ಲಿ. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನನ್ನ ತಮ್ಮನೂ ಆಫೀಸ್ಗೆ ಹೋಗಿದ್ದ, ಅವನು ಇರಲಿಲ್ಲ. ಅಮ್ಮ ಅಪ್ಪ ಇಬ್ಬರು ಊರಲ್ಲಿದ್ದರು. ಸೊ ನಾನೊಬ್ಬಳೇ ಹೋಗೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ವೇಟ್ ಮಾಡ್ತಾ ಇದ್ದೆ. ಸ್ವಲ್ಪ ಪೇಷಂಟ್ಸ್ ಇದ್ದರು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ವೇಟ್ ಮಾಡಿ ವ್ಯಾಕ್ಸಿನ್ ತೊಗೊಂಡು ಬಂದೆ ಮನೆಗೆ. ಇದು ನೆಕ್ಸ್ಟ್ ಡೇ ಆಫೀಸಲ್ಲಿ ಆಫೀಸ್ ವರ್ಕ್ ಇತ್ತು, ಮೀಟಿಂಗ್ ಇತ್ತು. ಸೊ ಅದನ್ನು ಮಾಡಿಕೊಂಡು ಕೂತ್ಕೊಂಡಿದ್ದೆ. ಆ್ಯಂಡ್ ಅವತ್ತು ವ್ಯಾಕ್ಸಿನ್ ತೊಗೊಂಡಿದ್ದು ನೆಕ್ಸ್ಟ್ ಡೇ ಆಗಿದ್ದರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ಆ್ಯಂಡ್ ಮೀಟಿಂಗಲ್ಲಿ ಎಲ್ಲ ಅವ್ರವ್ರು ಡಿಸ್ಕಷನ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಮಾಡಿದ್ದೀನಿ ಅಲ್ವಾ. ನಂತರ ಮುದ್ದೆ ಮಾಡೋಕ್ಕೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ನಾನು ಜೋಕ್ಸ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಂಗೆ ಮುದ್ದೆ ಮಾಡೋಕ್ಕೆ ಬರಲ್ಲ. ಏನಾಗ್ಬಿಟ್ಟಿತ್ತು ಅಂದರೆ ಸಾಂಬಾರು ಮಾಡ್ತಾ ಮಾಡ್ತಾ ಹಾಗೆ ಎಣ್ಣೆ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಆ್ಯಂಡ್ ನನಗೆ ಸುಮಕ್ಕ ಒಂದು ಟಿಪ್ಸ್ ಅಂತ ಹೇಳಿದ್ರು. ಏನಂತಂದರೆ, ಎಣ್ಣೆ ಚೆಲ್ಲಿದಾಗ ನೀನು ರಾಗಿ ಹಿಟ್ಟು ಹಾಕಿದ್ರೆ ನೀಟಾಗಿ ಏನು ಫ್ಲೋರ್ ಅಥವಾ ಏನು ಚೆಲ್ಲಿರುತ್ತಲ್ಲ ಆ ಏರಿಯಾ ಫುಲ್ ನೀಟಾಗಿ ಬಂದುಬಿಡುತ್ತೆ ನಿನಗೆ.
ಅಂತ ಹೇಳಿದ್ರು. ಸೊ ಅದನ್ನು ಟ್ರೈ ಮಾಡೋಣ ಅಂತ ನೋಡಿ ಎಷ್ಟು ನೀಟಾಗಿ ಬಂದಿತ್ತು ಅಂದರೆ ರಾಗಿ ಹಿಟ್ಟು ಎಲ್ಲ ಕಡೆ ಎಣ್ಣೆ ಹೋಗ್ಬಿಟ್ಟಿತ್ತು. ಬೈ ಮಿಸ್ ಆಗಿ ಅಮ್ಮ ಪ್ಯಾಕೆಟ್ ಹಂಗೆ ಕಟ್ ಮಾಡಿ ಇಟ್ಬಿಟ್ಟಿದ್ರು, ನಾನು ನೋಡಿಲ್ಲ, ನಂದು ಮಿಸ್ಟೇಕು, ಸರಿಯಾಗಿ ನೋಡಿಲ್ಲ. ಆಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿತ್ತು ಗೊತ್ತಾ. ಈ ಥರ ನೀವು ಈ ಟಿಪ್ಸ್ನ ಯೂಸ್ ಮಾಡಿ. ಯಾವಾಗಾದರೂ ಎಣ್ಣೆ ಏನಾದರೂ ಅಲ್ಲೇ ಚಲ್ಲಿ ಹೋಗಿದ್ರೆ ರಾಗಿ ಹಿಟ್ಟು ಹಾಕಿ ನೀಟಾಗಿ ಮಾಡ್ಕೊಂಬಿಡಿ, ಬಂದ್ಬಿಡುತ್ತೆ ಈಸಿಯಾಗಿ. ನೈಸ್ ಟಿಪ್ ಇದು, ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಅದರ ನೆಕ್ಸ್ಟ್ ಡೇ ಏನಾಗಿತ್ತು ಅಂತಂದರೆ ಆಫೀಸಲ್ಲೇ ಊಟ ಆಯಿತು. ಯಾಕಂದರೆ ಮಂತ್ ಎಂಡ್ ಸ್ಯಾಟರ್ಡೇ ಯಾವಾಗೂ ನಮಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಅವತ್ತು ಚಿತ್ರಾನ್ನ ಕೊಟ್ಟಿದ್ರು, ನಾನು ನಮ್ಮ ಆಫೀಸವರೆಲ್ಲ ಊಟ ಮಾಡ್ತಾ ಇದ್ವಿ. ಆ್ಯಂಡ್ ನನಗೆ ನಮ್ಮ ಅಜ್ಜಿ ಮನೆ ಪೂಜೆಗೆ ಹೋಗಿದ್ದಕ್ಕೆ ತುಂಬ ಅಂದರೆ ತುಂಬ ಖುಷಿ ಇದೆ. ಯಾಕಂತಂದರೆ ಅವರು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಗಳನ್ನ ಫೇಸ್ ಮಾಡಿದ್ದಾರೆ. ಆ್ಯಂಡ್ ಅವರು ತುಂಬ ಸ್ಪೋರ್ಟಿವ್ ಆಗಿ ತಗೊತಾರೆ. ಅವರು ಏನಾದರೂ ಒಂದು ಸಾಧಿಸ್ಬೇಕು ಅಂತಂದರೆ ಅದನ್ನು ಮನಸ್ಸಿಗೆ ಹಾಕೊಂಡ್ರೆ ಸಾಕು, ಅವರು ಅದನ್ನು ಅಚೀವ್ ಮಾಡೋವರೆಗೂ ಬಿಡಲ್ಲ. ಆ್ಯಂಡ್ ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮೆನ್, ಇಂಡಿಪೆಂಡೆಂಟ್ ಇನ್ಸ್ಪಿರೇಷನ್. ಸಾರಿ, ಈ ವಿಡಿಯೋ ತುಂಬ ಲೆಂತಿ ಆಗಿದೆ. ನಾನು ಹೇಳ್ದಾಗೆ ನನಗೆ ಎಲ್ಲ ಕ್ಲಿಪ್ಸು ಒಂದೇ ವಿಡಿಯೋದಲ್ಲಿ ಇರೋಕ್ಕೆ ಇಷ್ಟ. ಸೊ ಅದಕ್ಕೆ ಈ ಥರ ಮಾಡಿದ್ದೀನಿ. ಒಂದು ಮನೆ ಕಟ್ಟೋದು ಸುಲಭ, ಆದರೆ ಅದನ್ನು ಆಶೀರ್ವಾದಗಳಿಂದ ಮನೆ ಮಾಡೋ ಕ್ಷಣ ಇದಾಗಿದೆ. ಮನೆಯ ಗೋಡೆಗಳು ಇಟ್ಟಿಗೆಗಳಿಂದ ನಿರ್ಮಾಣವಾಗುತ್ತದೆ, ಆದರೆ ಮನೆಯ ಆತ್ಮ ಪ್ರಾರ್ಥನೆ ಮತ್ತು ಪ್ರೀತಿಯಿಂದ ಹುಟ್ಟುತ್ತದೆ. ಅಜ್ಜಿ ಅಂದರೆ ಅನುಭವದ ಪುಸ್ತಕ, ಪ್ರೀತಿಯ ಸಮುದ್ರ. ಅವಳ ಕೈ ಆಶೀರ್ವಾದ ನಮ್ಮ ಬದುಕಿನ ದೊಡ್ಡ ಶಕ್ತಿ. See you in the next video.